ನಮಸ್ಕಾರ ಪ್ರಿಯ ಆತ್ಮೀಯರೇ, ಗೀತಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿವರೆಗೂ ನಾವು ನೋಡಿದ್ದು ಅರ್ಜುನನು ತನ್ನ ಮನಸ್ಸಿನ ಗೊಂದಲವನ್ನು ಒಂದೊಂದಾಗಿ ಹೊರಹಾಕಿದ್ದಾನೆ. ಧರ್ಮ, ಕರುಣೆ, ತ್ಯಾಗ. ಆದರೆ ಇವತ್ತಿನ ಶ್ಲೋಕದಲ್ಲಿ ಅವನು ಎಲ್ಲವನ್ನು ಮೀರಿಸಿ ತನ್ನ ಅಸಹಾಯಕತೆಯನ್ನು ನೇರವಾಗಿ ಒಪ್ಪಿಕೊಳ್ಳುತ್ತಾನೆ. ಇದು ಯುದ್ಧದ ಕ್ಷಣವಲ್ಲ, ಆಂತರಿಕ ಮುರಿತದ ಕ್ಷಣ. ಬನ್ನಿ ಇಂದು ಭಗವದ್ಗೀತೆ 2ನೇ ಅಧ್ಯಾಯದ 6ನೇ ಶ್ಲೋಕವನ್ನು ಮನನ ಮಾಡೋಣ. ನ ಚೈತದ್ವಿದಂ ಕತರನ್ನೋ ಗರಿಯೋ ಯದ್ವ ಜಯೇಮ ಯದೀವಾನೋ ಜಯೇಯುವ ಯಾನೇವ ಹತ್ವಾನ ಜಿಜಿವಿಷಾಮಹ ತ್ವಸ್ಥಿತಃ ಪ್ರಮುಖೆ ಧಾರ್ತರಾಷ್ಟ್ರ. ಅರ್ಜುನನು ಹೇಳುತ್ತಾನೆ, ನಾವು ಯಾರನ್ನು ಜಯಿಸಬೇಕು ಅಥವಾ ಅವರು ನಮ್ಮನ್ನೇ ಜಯಿಸಬೇಕೆಂಬುದನ್ನು ನಾನು ತಿಳಿಯಲಾರೆ. ಅವರನ್ನು ಕೊಂದರೆ ನಾವು ಬದುಕಲಾರೆವು. ಆ ಧೃತರಾಷ್ಟ್ರನ ಪುತ್ರರು ನಮ್ಮ ಮುಂದೆ ನಿಂತಿದ್ದಾರೆ. ಆಂತರಿಕ ಅರ್ಥ: ಅರ್ಜುನನ ಸಂಪೂರ್ಣ ಮುರಿತ. ಈ ಶ್ಲೋಕದಲ್ಲಿ ಅರ್ಜುನ ಮೊದಲ ಬಾರಿ ಹೇಳುವುದೇನೆಂದರೆ, ನನಗೆ ದಾರಿ ಗೊತ್ತಿಲ್ಲ. ಇಲ್ಲಿಯವರೆಗೆ ಅವನು ವಾದ ಮಾಡಿದ, ಕಾರಣಗಳನ್ನು ಕೊಟ್ಟ, ತನ್ನ ನಿರ್ಧಾರವನ್ನು ಸಮರ್ಥಿಸಿದ. ಇಲ್ಲಿ ತನ್ನ ಬುದ್ಧಿ ಕೆಲಸ ಮಾಡುತ್ತಿಲ್ಲ ಎಂದು ಒಪ್ಪಿಕೊಂಡಿದ್ದಾನೆ. ಇದು ದುರ್ಬಲತೆ ಅಲ್ಲ, ಇದು ಅಹಂಕಾರದ ಕರಗುವಿಕೆ. ಗಮನಿಸಿ, ಗೀತೆ ಉಪದೇಶ ಆರಂಭವಾಗುವುದು ಮಾನವ ತನ್ನ ಅಸಹಾಯಕತೆಯನ್ನು ಒಪ್ಪಿಕೊಂಡಾಗ. ಜೀವನಕ್ಕೆ ಈ ಶ್ಲೋಕ ಕೊಡುವ ಸಂದೇಶ. ಈ ಶ್ಲೋಕ ನಮಗೆ ಬಹಳ ಆಳವಾದ ಪಾಠ ಕೊಡುತ್ತದೆ. ಎಲ್ಲ ಪ್ರಶ್ನೆಗೂ ಉತ್ತರ ಗೊತ್ತಿರಬೇಕು ಅನ್ನೋದು ಅಹಂಕಾರ. ನನಗೆ ಗೊತ್ತಿಲ್ಲ ಅನ್ನೋದು ಜ್ಞಾನಕ್ಕೆ ದಾರಿ. ಜೀವನದಲ್ಲೂ ನಿರ್ಧಾರ ಮಾಡಲಾಗದಾಗ, ದಾರಿ ಕಾಣದಾಗ, ಮನಸ್ಸು ಸಂಪೂರ್ಣ ಗೊಂದಲದಲ್ಲಿದ್ದಾಗ, ಅದೇ ಕ್ಷಣ ನಿಜವಾದ ಮಾರ್ಗದರ್ಶನ ಆರಂಭವಾಗುವ ಕ್ಷಣ. ಇಂದಿನ ಚಿಂತನೆ: ಇಂದು ನಮ್ಮೊಳಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ, ನಾನು ನಿಜವಾಗಿಯೂ ನನ್ನ ಗೊಂದಲವನ್ನು ಒಪ್ಪಿಕೊಂಡಿದ್ದೇನಾ ಅಥವಾ ತಿಳಿದಿರುವಂತೆ ನಟಿಸುತ್ತಿದ್ದೇನಾ? ಈ ಶ್ಲೋಕ ಮೌನವಾಗಿ ಹೇಳುವುದು, ವಿನಯವೇ ಜ್ಞಾನಕ್ಕೆ ಮೊದಲ ಬಾಗಿಲು. ಕೊನೆಯ ಮಾತು: ಪ್ರಿಯ ಆತ್ಮೀಯರೇ, ಇಲ್ಲಿ ಅರ್ಜುನ ಸಂಪೂರ್ಣವಾಗಿ ಒಳಗಿನಿಂದ ಮುರಿದಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಅವನು ಯೋಧನಾಗಿ ಅಲ್ಲ, ಶಿಷ್ಯನಾಗಿ ಕೃಷ್ಣನ ಮುಂದೆ ಶರಣಾಗುತ್ತಾನೆ. ಅಲ್ಲಿಂದಲೇ ಭಗವದ್ಗೀತೆ ನಿಜವಾಗಿ ಆರಂಭವಾಗುತ್ತದೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.